ಡಿ ಬಾಸ್ ದರ್ಶನ್ ರವರು ಇಂದು ಕೋರ್ಟಿನತ್ತ ತೆರಳಿದ್ದಾರೆ. ಅದೇಕೆ ಏನು ಎಂದು ನೋಡೋಣ ಬನ್ನಿ. ಡಿ ಬಾಸ್ ದರ್ಶನ್ ರವರು ಇಂದು ಕೋರ್ಟಿನತ್ತ ಹೋಗಲು ಕಾರಣ, ಡೆವಿಲ್ ಶೂಟಿಂಗ್ ಇರುವುದು ಯುರೋಪ್ ಮತ್ತು ದುಬೈನಲ್ಲಿ ಸಾಂಗ್ ಶೂಟಿಂಗ್ ಮಾಡಬೇಕಾಗಿ ಡೆವಿಲ್ ಡೈರೆಕ್ಟರ್ ಹೇಳಿದ ಕಾರಣ ಅವರು ಹೋಗಬೇಕಾಗಿ ವಿನಂತಿಸಿದ ಕಾರಣ ಅವರು ಕೋರ್ಟ್ನತ್ತ ಹೋಗಿದ್ದಾರೆ. ಜೂನ್ 1ರಿಂದ 25ನೇ ತಾರೀಖುವರೆಗೂ ನನಗೆ ಡೆವಿಲ್ ಶೂಟಿಂಗಾಗಿ ಟೈಮ್ ಬೇಕು, ಹಾಗಾಗಿ ನಾನು ಹೊರದೇಶಕ್ಕೆ ತೆರಳಬೇಕಾಗಿ ಕೋರ್ಟಿನತ್ತ ಅರ್ಜಿಯನ್ನು ಸಲ್ಲಿಸಲು ಹೋಗಿದ್ದಾರೆ. ಈ ಮುಂಚೆ ದರ್ಶನ್ ರವರು ರಾಜಸ್ಥಾನಕ್ಕೆ ತೆರಳುವ ಮುನ್ನ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಹಿಂತಿರುಗದ ದರ್ಶನ್ ರವರು ವಾಪಸ್ಸಾಗುವುದಿಲ್ಲ ಎಂದು ತಿಳಿದುಕೊಂಡು ಅವರು ಕೋರ್ಟಿನಲ್ಲಿ ಜಡ್ಜ್ ರವರು ಹೇಳಿದ್ದರು. ಹೀಗಾಗಿ ದರ್ಶನ್ ರವರಿಗೆ ಎಲ್ಲಾದರೂ ಹೋಗಲು ಪರ್ಮಿಷನ್ ಇಲ್ಲ ಎಂದು ಹೇಳಿದರು. ಹಾಗಾಗಿ ದರ್ಶನ್ ರವರು ಪರ್ಮಿಷನ್ ಬೇಕು ನನಗೆ ಶೂಟಿಂಗಾಗಿ ಎಂದು ಹೇಳಿ ವಾಪಸ್ ತೆರಳುತ್ತೇನೆ ಎಂದು ಹೇಳಿ ಮರು ಅರ್ಜಿ ಸಲ್ಲಿಸಲು ಹೋಗಿದ್ದಾರೆ. CH 49 ಪ್ರಕಾರ ಇಂದು ದರ್ಶನ್ ರವರಿಗೆ ಕೋರ್ಟಿನಲ್ಲಿ ಏನಾಗುತ್ತದೆ ಎಂದು ನೋಡಬೇಕಾಗಿ ವಿನಂತಿ. ಹಾಗಾಗಿ ದರ್ಶನ್ ರವರು ಇಂದು ಕೋರ್ಟಿನತ್ತ ತೆರಳಿದ್ದಾರೆ. ಇಂದು ಕೋರ್ಟಿನಲ್ಲಿ ಪರ್ಮಿಷನ್ ಸಿಕ್ಕರೆ ವಿಜಯಲಕ್ಷ್ಮಿ ಅವರು ಕೂಡ ಜೊತೆಗೆ ಹೋಗುತ್ತಾರೋ ಇಲ್ಲವೋ ಎಂದು ನೋಡಬೇಕಾಗುತ್ತದೆ. ದರ್ಶನ್ ರವರು ಎಲ್ಲೇ ಹೋದರೂ ವಿಜಯಲಕ್ಷ್ಮಿ ಇದ್ದರೆ ಅವರಿಗೆ ವಿಜಯ. ಅಲ್ಲೂ ಕೂಡ ಯುರೋಪ್ ಹಾಗೂ ದುಬೈಯನ್ನು ನೋಡಿದ್ದ ಅವಕಾಶವನ್ನು ವಿಜಯಲಕ್ಷ್ಮಿಗೂ ಸಿಗುತ್ತದೆ ಎಂದು ಡಿ ಬಾಸ್ ರವರು ಹೇಳಿದ್ದಾರೆ. ಹಾಗಾಗಿ ಗಂಡನ ಕೂಡ ಹೆಂಡತಿ ಹೋಗುತ್ತಾರೆ. ದರ್ಶನ್ ಬಗ್ಗೆ ಕಾಮೆಂಟ್